ಎಸ್ ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರವಿಕಿರಣ್ ಮಾತಾಡ್ತಿದ್ದೀನಿ. ಇವತ್ತು ಒಂದು ವಂಡರ್ಫುಲ್ ರಿಸಲ್ಟ್ ತಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಸೊ ನಮ್ಮ ಈ ಬಾಯ್ ಡ್ರಮ್ ಪ್ರಾಡಕ್ಟ್ ನ ಇಲ್ಲೊಬ್ರು ಯೂಸ್ ಮಾಡ್ತಿದ್ರು. ಅವ್ರಿಗೆ ಬಿಫೋರ್ ಹೇಗಿತ್ತು, ಯಾವ ರೀತಿ ಇತ್ತು ಅಂತ ಕೇಳೋಣ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು, ನಿಮ್ಮ ಅವಕಾಶ, ಈ ಒಂದು ಪ್ರಾಡಕ್ಟ್ ನ ಕೊಟ್ಟಂತ ವ್ಯಕ್ತಿ ಹೆಸರು, ಜೊತೆಗೆ ಈ ಪ್ರಾಡಕ್ಟ್ ನ ತಗೊಳಕ್ಕಿಂತ ಮುಂಚೆ ನಿಮ್ ದೇಹದಲ್ಲಿ ಏನೇನು ಪ್ರಾಬ್ಲಮ್ ಇತ್ತು, ಈಗ ತಗೊಂಡಾದ್ಮೇಲೆ ನಿಮ್ಗೆ ಎಷ್ಟು ಚೇಂಜಸ್ ಆಗಿದೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ. ಮಾತಾಡಿ. ನಾವು ತಗೊಂಡಿದ್ದು ಸರ್ ಮಂಜುಳಮ್ಮ ಅನ್ನೋರ ಕಡೆಯಿಂದ ನಮ್ಗೆ ಗೊತ್ತಾಗಿ ತಗೊಂಡೆ, ಹಿಂಗ್ ತಗೋ, ಹಿಂಗ್ ಆಗುತ್ತೆ, ಈ ತರ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳ್ಕೊಂಡಿದ್ದೆ. ಮಂಡಿ ನೋವಿದೆ, ಮತ್ತೆ ನನ್ಗೆ ನಿದ್ರೆ ಬರಲ್ಲ, ತಲೆ ನೋವುತ್ತೆ, ಮತ್ತೆ ಮನ್ಸಿಗೆ ಏನೋ ಒಂಥರ ಕಸಿ ಬಿಸಿ, ಮೈಯಲ್ಲೆಲ್ಲ ಏನೋ ಒಂಥರ ನೋವು ಅನ್ನೋದೆಲ್ಲ ಇತ್ತು. ಅವಾಗ ಮಂಜುಳಮ್ಮ ಅವರು ನನ್ಗೆ ಹೇಳಿದ್ರು, ಇಲ್ಲ ಲಕ್ಷ್ಮಿ ತಗೊಳ್ಳಿ ನೀವು, ನಾನು ತಗೊಂಡಿದ್ದೀನಿ, ತಗೊಂಡು ಯೂಸ್ ಮಾಡಿ, ಆಮೇಲೆ ರಿಸಲ್ಟ್ ಬಂದಾಗ ನನ್ಗೆ ಹೇಳಿ ಅಂತ ಹೇಳಿದ್ರು. ನಾನು ಆಯ್ತು ಅಂತ ಹೇಳ್ಬಿಟ್ಟು ತಕೊಂಡಿ ಸರ್. ನಾನು ಒಂದು 3-4 ತಿಂಗಳು ವಾಟರ್ ಫಾಲ್ ಇಟ್ಬಿಟ್ಟಿದ್ದೆ. ಅದನ್ನ ತಗೊಂಡು ಯೂಸ್ ಮಾಡದೆ ಹಂಗೆ ಇಟ್ಟಿದ್ದೆ. ವಾಟರ್ ಫಾಲ್ ಏನೋ ಅನ್ನಂಗೆ ರೀತಿಲಿ ಇಟ್ಟಿದ್ದೆ ನಾನು. ಆಮೇಲೆ ಅವರು ಒಂದ್ಸಲ ಕೇಳ್ತಾನೆ ಇದ್ರು, ನಾನು ಅವ್ರ ಮನೆಗೆ ಹೋದಾಗೆಲ್ಲ ಕೇಳೋರು, ಹೆಂಗೆ ಏನಕ್ಕ ಅಂತ. ಅಕ್ಕ ನಾನು ಯೂಸೇ ಮಾಡಿಲ್ಲ ಅಂದಾಗೆಲ್ಲ ಬೈಯೋರು. ಸರಿ, ಒಂದ್ಸಲಿ ಅವರೇ ಬಂದು ಎಲ್ಲಾನು ಹಿಂಗೆ ಅಂತ ಎಲ್ಲ ಹೇಳಿ ಹಾಸ್ಕೊಟ್ಟದ್ದು ಈ ತರ ಅಂತ ಹೇಳಿದ್ರು ಸರ್. ಅವಾಗ ನಾನು ಹಾಸ್ಕೊಂಡು ಮಲ್ಕೊಂಡೆ. ಒಂದೇ 4 ದಿನದಿಂದ 5 ದಿನಕ್ಕೆ ಸರ್ ನನ್ಗೆ ರಕ್ತ ಇಲ್ಲಿ ಸ್ವಲ್ಪ ಕಟ್ತಂಗ ಆಗೋದು, ಅದು ಗಟ್ಟಿ ಆಗಿತ್ತು. ಆಮೇಲೆ ಅದ್ ಮನಿಕಂಡು ನೋಡಿದ್ಮೇಲೆ ನಾನು ಎದ್ದು ನೋಡಿದಾಗ ಅದೆಲ್ಲ ಸ್ಮೂತ್ ಆಗಿತ್ತು ಸರ್. ಇದಂತೂ ನಾನು ಸುಳ್ಳು ಹೇಳ್ತಿಲ್ಲ, ಇದು ಖಂಡಿತವಾದ ಮಾತು. ಹಂಗೆ ಆಗಿ ಆತರ ರಿಸಲ್ಟ್ ಬಂತು ಸರ್. ಆಮೇಲೆ ನನ್ಗೆ ನಿದ್ರೆನೆ ಬರ್ತಿರ್ಲಿಲ್ಲ ಸರ್. ಆ ತರ ನಿದ್ರೆನೂ ನನ್ ಕರೆಕ್ಟ್ ಆಗಿ ಮಾಡ್ಬೇಕು. ಇನ್ನು ಮಧ್ಯರಾತ್ರಿಯಲ್ಲಿ 4-5 ಸಲ ಎದ್ದಿ ಓಡಾಡ್ತಿದ್ದೆ ಸರ್. ತಗೊಳಕು ಹಾಸ್ಕೊಳಕು ಮೊದ್ಲಿಂದಾನು ನಾನು ಯಾತರ ಓಡಾಡ್ತಿದ್ದೆ. ಆಮೇಲೆ ಒಂದ್ಸಲ 10:30-11 ಗಂಟೆ ನಾನು ಮಲ್ಗೋದು. ಅವಾಗ ಮಲ್ಗಿದ್ರೆ ಬೆಳಗಿನ ಜಾವ 5-5:30-6 ಗಂಟೆಗೆ ಬರ್ತಿತ್ತು ಸರ್. ಆಮೇಲೆ ನೀರ್ ಕುಡಿಯೋದ್ರಿಂದ ನನ್ ಗ್ಯಾಸ್ಟ್ರಿಕ್ ಮತ್ತೆ ಹೊಟ್ಟೆ ಉಬ್ರಿಸ್ಕೊಳ್ಳೋದು, ಆಮೇಲೆ ಏನೋ ಒಂಥರ ಆಕ್ಟಿವಿಟೀಸ್ ಆಗಿ, ಆಮೇಲೆ ಊಟ ಒಂದ್ ಟೈಮ್ ತಿನ್ಲಿಲ್ಲ ಅಂದ್ರು ಹೊಟ್ಟೆ ಎಸಿತಾ ಇರ್ಲಿಲ್ಲ, ಸುಸ್ತಾಗ್ತಿರ್ಲಿಲ್ಲ ಸರ್. ನನ್ಗೆ ಈ ತರ ನನ್ಗೆ ರಿಸಲ್ಟ್ ಬಂತು ಸರ್. ಇದು ಮಾತ್ರ ನಾನು ಸುಳ್ಳು ಹೇಳ್ತಿಲ್ಲ ಸರ್. ಈಗ ಸರ್ ನಾನು ಹಾಸ್ಕೊಂಡು ಒಂದು 6 ತಿಂಗಳಾಯ್ತು ಸರ್. ಚೆನ್ನಾಗಿದೆ ಸರ್. ಆ ನೋವರ್ ಅನುಭವಿಸ್ತಿರುವಾಗ ನಿಮ್ಗೆ ಪೇನ್ ಹೇಗಿರುತ್ತೆ ಸರ್? ಹೇಳಕ್ಕೆ ಆಗ್ತಿರ್ಲಿಲ್ಲ ಸರ್. ಇದು ಮಂಡಿ ಫುಲ್ ನೋವು ಇತ್ತು ಇದರಿಂದ. ಆಮೇಲೆ ಇದು ಕಲ್ ತರ ಇರೋದು ನನ್ಗೆ ಮಂಡಿ. ನಾನು ಅವ್ರು ಮಂಜುಳಮ್ಮರ ಜೊತೆ ಬಂದ್ ಹೇಳಿದ್ದೀನಿ ನಾನು, ಅಕ್ಕ ನೀವು ಕೊಟ್ಟಿದ್ದು ನಾನು ಮಡಗ್ಬಿಟ್ಟಿದ್ದೆ ಸುಮ್ನೆನೆ, ನಾನು ಏನೋ ಅನ್ಕೋಬಿಟ್ಟಿದ್ದೆ, ನೀವು ಹಾಸಿದ್ಮೇಲೆ ನನ್ಗೆ ಇವಾಗೆಲ್ಲ ಪರವಾಗಿಲ್ಲ ಅಕ್ಕ, ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಗೆ ಅಂತ ಅವ್ರಿಗೆ ಹೇಳಿದೀನಿ ಸರ್ ನಾನು. ಸೂಪರ್ ಮೇಡಮ್, ಸೂಪರ್. ಸೊ ಇದು ನಮ್ಮ ಎಲ್ರಿಗೂ ಕೂಡ ಆರಾಮಾಗಿ ಧೈರ್ಯವಾಗಿ ಕೊಡ್ಬೋದು. ಅಯ್ಯೋ ಧೈರ್ಯವಾಗಿ ಕೊಡಿ ಸರ್, ನಾನೇ ಉದಾಹರಣೆ. ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ, ನೀವು ಕೂಡ ಪ್ರಮೋಷನ್ ಮಾಡ್ತೀನಿ ಸರ್. ಒಳ್ಳೆದಾಗಲಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.